ನಮ್ಮ ದೇಶದಲ್ಲಿ ಗಂಗಾ ನದಿಗೆ ಎಲ್ಲಿಲ್ಲದ ಮಹತ್ವವಿದೆ. ಗಂಗೆಯ ದರ್ಶನದಿಂದಲೇ ಅದೆಷ್ಟೋ ಪಾಪಗಳು ಪರಿಹಾರವಾಗುತ್ತೆ. ಅಂತಹ ಪವಿತ್ರವಾದ ಗಂಗಾ ನದಿಯ ತೀರದಲ್ಲಿ ವಾಸ ಮಾಡಿದರೆ ಇನ್ನೆಷ್ಟು ಪುಣ್ಯ ಬರುತ್ತದೆ. ಹೀಗಿರುವಾಗ ಅದೇ ಗಂಗಾ ತೀರದಲ್ಲಿ ಸುಮಾರು 10 ಎಕರೆ ವಿಶಾಲವಾದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಸಪ್ತ ಪ್ರಾಕಾರದಿಂದ ಕೂಡಿದ ಒಂದು ದೊಡ್ಡ ವಿಷ್ಣು ದೇವಾಲಯವನ್ನು ಕಟ್ಟಿಸಿದರೆ ಇನ್ನೆಷ್ಟು ಪುಣ್ಯ ಬರುತ್ತದೆ ನೀವೇ ಊಹಿಸಿ. ಆ ವಿಷ್ಣು ದೇವಾಲಯದ ಮಧ್ಯದಲ್ಲಿ ಪ್ರತಿಷ್ಠಿತನಾದ ಮಹಾವಿಷ್ಣುವಿನ ಪಾದಗಳಿಗೆ ಗಂಗಾ ನದಿಯ ಪ್ರವಾಹವು ಬಂದು ತಗುಲಿದರೆ ಇನ್ನೆಷ್ಟು ಪುಣ್ಯ ಬರುತ್ತದೆ. ಇದನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಿರುವಾಗ ಸಪ್ತ ಪ್ರಾಕಾರದಿಂದ ಕೂಡಿರುವ ವಿಶಿಷ್ಟವಾದ ಶ್ರೇಷ್ಠವಾದ ವಿಷ್ಣು ದೇವಾಲಯವನ್ನು ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಗೆ ಸಂಪೂರ್ಣವಾಗಿ ಶ್ರೀಕೃಷ್ಣಾರ್ಪಣಮಸ್ತು ಎಂದು ದಾನವನ್ನು ಮಾಡಿದರೆ ಅದರಿಂದ ಪ್ರಾಪ್ತವಾಗುವ ಪುಣ್ಯವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ಮೋಕ್ಷವೇ ಅವನಿಗೆ ದೊರಕುತ್ತದೆ. ಇಷ್ಟು ಪುಣ್ಯವು ಕೇವಲ ರಾಮ ಎಂಬಲ್ಲಿರುವ ಒಂದೇ ಒಂದು ಅಕ್ಷರವನ್ನು ಬರೆಯುವುದರಿಂದ ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ರಾಮ ಎಂಬಲ್ಲಿರುವ ಕೇವಲ ಒಂದು ಅಕ್ಷರದ ಲೇಖನದಿಂದ ಇಂತಹ ಪುಣ್ಯವು ಬರುತ್ತದೆಂದು ನಮ್ಮ ಹಿರಿಯರು ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜೀವನವನ್ನೇ ಪರಮ ಪವಿತ್ರವನ್ನಾಗಿಸುವ ರಾಮಕೋಟಿಯ ಲೇಖನದಲ್ಲಿ ಸಾಧಕರು ತೊಡಗಿಕೊಳ್ಳಲು ಇದು ಈಗ ಸುವರ್ಣಯುಗವಾಗಿದೆ. ರಾಮಕೋಟಿ ಯಾರ ಮನೆಯಲ್ಲಿ ನಿತ್ಯವೂ ನಡೆಯುತ್ತದೋ ಅವರ ಮನೆಯಲ್ಲಿ ನಿತ್ಯವೂ ರಾಮನವಮಿಯ ಮಹೋತ್ಸವವು ನಡೆಯುತ್ತದೆ. ಯಾವ ಮನೆಯಲ್ಲಿ ರಾಮ ಎಂಬ 2 ಅಕ್ಷರಗಳ ಚಿಂತನೆ ನಡೆಯುತ್ತದೋ ಆ ಮನೆಯಲ್ಲಿ ಸ್ವರ್ಗದಲ್ಲಿ ನೆಲೆಸಿರುವ ದೇವತೆಗಳು ವಾಸವಾಗಿರಲು ಬಹಳ ಸಂತೋಷ ಪಡುತ್ತಾರೆ. ಈ ಒಂದೇ ಒಂದು ಮನೆಯಿಂದ ಇಡೀ ನಗರವೇ ಪವಿತ್ರವಾಗುತ್ತದೆ, ಕ್ಷೇತ್ರವಾಗುತ್ತದೆ. ರಾಮನಾಮದ ಮಧ್ಯದಲ್ಲಿ ಶ್ರೀರಾಮದೇವರು ನೆಲೆಸಿದ್ದಾರೆ. ಯಾರು ರಾಮಕೋಟಿಯನ್ನು ಬರೆಯುತ್ತಾರೋ ಅವರಿಗೆ ರಾಮನಾಮದ ಒಳಗೆ ಸನ್ನಿಹಿತರಾದ ರಾಮದೇವರು ಸುಲಭವಾಗಿ ವರವನ್ನು ನೀಡುತ್ತಾರೆ. ಇಷ್ಟೆಲ್ಲ ಮಹಾಮಹಿಮೆಗಳಿರುವ ರಾಮನಾಮ ಲೇಖನದಲ್ಲಿ ನೀವು ಕೂಡಲೇ ತೊಡಗಿಕೊಳ್ಳಿ. ಇಂತಹ ಪವಿತ್ರವಾದ ಕಾಲ ಮತ್ತೊಮ್ಮೆ ದೊರಕುವುದಿಲ್ಲ. ರಾಮಕೋಟಿಯ ಲೇಖನ ಈಗ ನವನವೀನವಾಗಿದೆ, ಅತ್ಯಂತ ವಿಶಿಷ್ಟವಾಗಿದೆ. ಹೊಸದೊಂದು ರೂಪವನ್ನು ತಾಳಿ ಎದುರಿನಲ್ಲಿ ನಿಂತಿದೆ. ಇಂತಹ ಅದ್ಭುತವಾದ ರಾಮಕೋಟಿ ಯೋಜನೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿರಿ. ಅದಕ್ಕಾಗಿ 8861983526 ಎಂಬ ನಂಬರಿಗೆ ಒಮ್ಮೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು.